ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಗೆಲ್ಲಬೇಕಾದ ಅನಿವಾರ್ಯತೆ, ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಹೆಚ್ಚಾಗುತ್ತಿದೆಯಾ ಒತ್ತಡ? ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇಡೀ ದೇಶದಲ್ಲಿ ಅಭಿ ಕ್ಯಾ ಚಲ್ ರहा है ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಕಾ ಆವಾಜ್ ಚಲ್ ರहा है ಅಂತ ಹೇಳಬೇಕು. ಯಾಕಂದರೆ INDIA ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಮುಂಚೂಣಿಯಲ್ಲಿದೆ. ಅದಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಸುಮಾರು 12 ವಿಪಕ್ಷದವರು ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ ಜೈ 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 ಜೈಕಾರ ಆಗ್ತಾವ್ರೆ. ಆದರೆ ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ಮಾತ್ರ ಎದ್ದೋಗ್ಬಿಟ್ಟನಂತೆ. ಒಂದು ವೇಳೆ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸವನ್ನು ನಿಭಾಯಿಸಿ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಅತಿ ಹೆಚ್ಚಿನ ಮತಗಳು ಬಂದರೆ ಖಂಡಿತವಾಗಲೂ ದೇಶದಲ್ಲಿ ದಲಿತ ಸಮುದಾಯದ ಅತಿ ದೊಡ್ಡ ನಾಯಕನಾಗಿ ಇಡೀ ದೇಶದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಸರಿಯಾಗಿ ನಡೆಸಿಕೊಂಡು ಹೋಗುವಂತಹ ಎಲ್ಲ ಅರ್ಹತೆ, ಅನುಭವ, ವರ್ಚಸ್ಸು, ತಾಕತ್ತು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಸ್ಟ್ರೈಕ್ ರೇಟು, ಎವರೇಜು ಎಲ್ಲ ಹೇಳ್ತಿರಲ್ಲ, ಅದೆಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿದೆ. ಈ ವಿಚಾರನ ನಾವು ಕನ್ನಡಿಗರು ಇನ್ನೂ ಘಂಟಾಘೋಷವಾಗಿ ಯಾಕೆ ಹೇಳಬೇಕಂದ್ರೆ, ನಮ್ಮ ಕನ್ನಡದವ್ರು ಸ್ವಾಮಿ, ನಾವು ಹೇಳ್ತೀವಿ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಲೇಬೇಕು. ನಾವು ಕೇಳ್ಕೊತೀವಿ, ದೇವೇಗೌಡರ ಬಳಿಕ ಕರ್ನಾಟಕದಲ್ಲಿ ಯಾರಾದರೂ ಪ್ರಧಾನಿ ಆಗ್ತಾರೆ ಅಂದರೆ ನಮಗಲ್ವ ಖುಷಿ? ನಾವೆಲ್ಲ ಕರ್ನಾಟಕದವರು. ಜಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ, ಒಂದು ಕಡೆ ಪ್ರಧಾನಿ, ಇನ್ನೊಂದು ಕಡೆ ಖರ್ಗೆ. ಕರ್ನಾಟಕವೇ ಅದನ್ನು ನಿರ್ಧರಿಸುತ್ತೆ ಅಂದರೆ ಯಾರನ್ನ ನೀವು ಆಯ್ಕೆ ಮಾಡ್ತೀರಾ? ನಾನು 543 ಕ್ಷೇತ್ರಗಳನ್ನ ಹೇಳ್ತಾ ಇಲ್ಲ, ಜಸ್ಟ್ 28 ಲೋಕಸಭಾ ಕ್ಷೇತ್ರ ಇಟ್ಕೊಳ್ಳಿ. ಒಂದು ಕಡೆ ಪ್ರಧಾನಿ ಮೋದಿ, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ. ಆಬ್ವಿಯಸ್ಲಿ ಕನ್ನಡಿಗರೆಲ್ಲ ಖರ್ಗೆ ಅಂತಾರೆ. ನಾವು ರೀ ಕನ್ನಡಿಗರು ಅಯ್ಯೋ ದೇವ್ರೆ. ಎಸ್, ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಾವೇ ಪ್ರಧಾನಿ ರೇಸ್ನಲ್ಲಿ ಇರುವಂಥ ಅಭ್ಯರ್ಥಿ ಅನ್ನೋದನ್ನು ಮತ್ತಷ್ಟು ಪ್ರೂವ್ ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಕರ್ನಾಟಕದಲ್ಲಿ. ಯಾಕೆಂದರೆ BJPಗೆ ಸೌತ್ ಇಂಡಿಯಾದಲ್ಲಿ ಬರೋದು ಕಡಿಮೆ, ಆದರೆ ಕಾಂಗ್ರೆಸ್ಗೆ ಸೌತ್ ಇಂಡಿಯಾ ಒಳ್ಳೆ ರಿಸಲ್ಟ್ ಮಾಡ್ಕೋಬೋದು. ಅದರಲ್ಲೂ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಒಂದೇ ಒಂದು DK ಸುರೇಶ್ ಅವರು. ಅವ್ರನ್ನೀಗ ಅಮಾನತ್ ಮಾಡಿ ಕಳಿಸೋರು ಸೆಷನ್ನಿಂದ. ಪ್ರಜಾಪ್ರಭುತ್ವದ ಕತ್ತು ಹಿಸುಕುವ ಕೆಲಸವನ್ನು BJP ಮಾಡಿದೆ ಅಂತ ಕಾಂಗ್ರೆಸ್ ಅವರು ಆರೋಪಿಸ್ತಾರೆ. ಹೀಗಾಗಿ ಆ ಒಂದಿರನ್ನ ಡಬಲ್ ಡಿಜಿಟ್ ಮಾಡ್ಕೋಬೇಕು, ಅಟ್ಲೀಸ್ಟ್ 10 ಮೇಲೂ ಹೋಗಬೇಕು ಅಂತ ಅನ್ಕೊಳ್ಳೋಣ. ಸಮೀಕ್ಷೆಗಳು ಹೇಳ್ತವೆ ಕಾಂಗ್ರೆಸ್ಗೆ ಒಂದು 10+ ಆಗ್ಬೋದು, BJPಗೆ ಒಂದು 10 ಮೈನಸ್ ಆಗ್ಬೋದು ಅಂತ. ಬಟ್ ನೋಡಬೇಕು, ಒಂದು ಕಡೆ BJP ಮತ್ತು JDS ಮೈತ್ರಿಯನ್ನು ಸರಳವಾಗಿ ಪರಿಗಣಿಸುವಂತಿಲ್ಲ. ಹೀಗಾಗಿ ಖರ್ಗೆ ಅವರ ಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ರಾಜ್ಯದ 28 ಸ್ಥಾನಗಳ ಪೈಕಿ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ DK ಸುರೇಶ್ ಮಾತ್ರ ಅವರೇ. ಈ ಬಾರಿ 20 ಸ್ಥಾನಗಳ ಗೆಲ್ಲೋ ಗುರಿಯನ್ನು ಕಾಂಗ್ರೆಸ್ ಹೊಂದೈತೆ. ಸಹಕಾರ ಸಚಿವರಾಗಿರುವಂಥ KN ರಾಜಣ್ಣ ಅವರು ಆಲ್ರೆಡಿ ಹೇಳ್ಕೊಬಿಟ್ಟವ್ರು, ನಾನು ನಿಂತ್ಕತ್ತೀನಿ ತುಮಕೂರಿಂದ ಅಂತ. ಅಲ್ಲಿಗೆ ಒಂದು ಗೆಲ್ಲೋ ಕುದುರೆ ಭರವಸೆ ಇಡ್ಬೋದು, ಬಟ್ ವರ್ಕೌಟ್ ಮಾಡಬೇಕು ಯಾವ ರೀತಿ ಅಂತ. ಮತ್ತೊಂದು ಕಡೆ ಬೆಳಗಾವಿಯಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಬರುತ್ತೆ, ಮಧ್ಯ ಅವ್ರ ಮಗಳ ಹೆಸರು ಕೂಡ ಬರುತ್ತೆ. ಇನ್ನು ಚಾಮರಾಜನಗರದಿಂದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HC ಮಾದೇವಪ್ಪ ಅವ್ರ ಹೆಸರು ಬರ್ತದೆ, ಮಧ್ಯ ಅವ್ರ ಮಗನ ಹೆಸರು ಬರ್ತದೆ, ಡಾಕ್ಟರ್ ಸುನಿಲ್ ಬೋಸ್ತು. ಅಲ್ಲಿ ಕಂಪೇರ್ ಮಾಡ್ಕೋಬೇಕು, ಮಾದೇವಪ್ಪ ಅವರು ನಿಂತರೆ ವರ್ಚಸ್ಸು ವರ್ಕೌಟ್ ಆಯ್ತದ, ಅವ್ರ ಮಗ ಇದ್ದರೆ ನಿಜಕ್ಕೂ ಅಷ್ಟು ಇಂಪ್ಯಾಕ್ಟ್ ಆಗುತ್ತಾ ನೋಡ್ಬಿಟ್ಟು ನಿರ್ಧಾರಗಳನ್ನ ತಗೋಬೇಕು. ಇನ್ನು ಕೋಲಾರದಿಂದ KH ಮುನಿಯಪ್ಪ ಅವ್ರ ಹೆಸರು, ಬೀದರ್ನಿಂದ ಈಶ್ವರ್ ಖಂಡ್ರೆ ಅವ್ರ ಹೆಸರು ಕೇಳ್ಬರ್ತದೆ. ಅಲ್ಲದೆ ಶಿವರಾಮ್ ಹೆಬ್ಬಾರ್ ವಾಪಸ್ ಬರ್ತಾರಂತೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ST ಸೋಮಶೇಖರ್ ಬರ್ತಾರಂತೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಲೆಕ್ಕಾಚಾರಗಳು. ಅಂದರೆ ಇವರುಗಳೆಲ್ಲರೂ ಕೂಡ ಅಭ್ಯರ್ಥಿ ಆದರೆ ಫಲಿತಾಂಶವನ್ನು ಮಾಡಬಹುದೇನೋ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ. ನಾವೇನು ಹೇಳ್ತಿಲ್ಲ ಗೆದ್ದು ಬಿಡ್ತಾರೆ ಅಂತ, ಅಂದರೆ ಇವ್ರುಗಳಿಗೆ ಆ ವರ್ಚಸ್ ಇದೆ. ಇನ್ನು ಹಾವೇರಿಯಿಂದ MLC ಸಲೀಂ ಅಹಮದ್, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ರಿಸಲ್ಟ್ ಮಾಡಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಇವೆಲ್ಲವನ್ನು ನೋಡ್ಕೋತಾ ಹೋದರೆ ಚಿತ್ರದುರ್ಗದಿಂದ ಆಂಜನೇಯ, ದಕ್ಷಿಣ ಕನ್ನಡದಿಂದ ರಮಾನಾಥ ರೈ ಹೆಸರು ಕೇಳಿಬರ್ತದೆ, ದಕ್ಷಿಣ ಕನ್ನಡದಿಂದ ಮತ್ತೊಂದಷ್ಟು ಜನ ಪದ್ಮರಾಜ್ ಅಂತಾರೆ. ಬಟ್ ನೋಡ್ಬೇಕು, ರಮಾನಾಥ ರೈಗೂ ವರ್ಚಸ್ ಇದೆ. ಇನ್ನು ಉಡುಪಿ, ಯಾಕೆಂದರೆ ನಳಿನ್ ಕುಮಾರ್ ಕಟೀಲಿಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಕೊಡಲಿಲ್ಲ ಅಂದರೆ ಅರುಣ್ ಕುಮಾರ್ ಪೊತ್ತಿಲ್ಲನ ಅಥವಾ ಇನ್ಯಾರು ಬರ್ತಾರ, ಅವು ಲೆಕ್ಕಾಚಾರ ನೋಡಬೇಕು. ಉಡುಪಿ ಚಿಕ್ಕಮಗಳೂರಿಂದ K ಜಯಪ್ರಕಾಶ್ ಹೆಗಡೆ ಒಳ್ಳೆ ಕ್ಯಾಂಡಿಡೇಟ್ ನೋಡ್ರಿ, ಪೈಸಾ ವಸೂಲ್ ಕ್ಯಾಂಡಿಡೇಟು. ಒಂದು ವೇಳೆ ಅಂದರೆ
ಶೋಭಾ ಕರಂದ್ಲಾಜೆ ಅವರೇ ಸ್ಪರ್ಧಿಸಿದ್ದಾರೆ, ಅವ್ರಿಗೆ ಟಕ್ಕರ್ ಕೊಡೋಕ್ಕೆ, ಅವ್ರಿಗೆ ಪೈಪೋಟಿ ಕೊಡೋಕ್ಕೆ ಜಯಪ್ರಕಾಶ್ ಹೆಗ್ಡೆ, ಈ ಥರ ಮೂಲಗಳೆಲ್ಲ ಇದ್ದಾವೆ. ಇನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಹೆಸರು ಔಪಚಾರಿಕವಾಗಿ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಕಳೆದ ಬಾರಿ ಸೋತ್ಬಿಟ್ಟವ್ರೆ 2019 ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ, ಅಲ್ಲಿಂದಲೇ ಅವ್ರು ಸ್ಪರ್ಧಿಸ್ಬೇಕಾ ಅಥವಾ ಪ್ರಧಾನಿ ಅಭ್ಯರ್ಥಿ ಆದರೆ ಉತ್ತರ ಭಾರತದಿಂದ ಎಲ್ಲರೂ ಸ್ಪರ್ಧಿಸ್ಬೇಕಾ ಅಥವಾ ಎರಡೆರಡು ಕಡೆ ಸ್ಪರ್ಧಿಸ್ಬೇಕಾ, ಇವೆಲ್ಲ ಲೆಕ್ಕಾಚಾರಗಳಿವೆ. ಹೀಗಾಗಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 28ಕ್ಕೆ 28 ಆಗ್ತೀವಿ ನೋಡ್ರಿ, ಇದರಲ್ಲಿ 10 ಫಿಕ್ಸ್ ಇವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಅಭ್ಯರ್ಥಿಗಳು ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಈ ಎಲ್ಲವನ್ನ ಕೂಡ ನೀಟಾಗಿ ಖರ್ಗೆ ಅವರು ಮ್ಯಾನೇಜ್ ಮಾಡ್ಕೊಂಡು ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಜೊತೆ ನಿಭಾಯಿಸ್ಕೊಂಡು ಹೋದರೆ ಒಳ್ಳೆ ರಿಸಲ್ಟ್ ಮಾಡಬಹುದು ಅನಿಸುತ್ತೆ. ವೀಕ್ಷಕರೇ, ಖರ್ಗೆ ಅವರು INDIA ಪಕ್ಷದ ವಿಪಕ್ಷಗಳ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಆಗಬೇಕಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.